ಕೂಪವಾಯಿತು ಬೆಳಗಾವಿಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿ. ಕಳೆದ 2 ದಿನಗಳಿಂದ ಕರೆಂಟ್ ಇಲ್ಲದೆ ಪರದಾಟ. ನಗರದ ಡಿಸಿ ಕಚೇರಿ ಆವರಣದಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಕಚೇರಿಗೆ ಸಂಪೂರ್ಣ ವಿದ್ಯುತ್ ಕಟ್ ಮಾಡಿರುವಂತಹ ಹೆಸ್ಕಾಂ ಬಿಲ್ ಕಟ್ಟಿರಲ್ಲ, ಹಂಗಾಗಿ ಈ ರೀತಿಯಾಗಿ ಮಾಡಿರ್ತಾರೆ. 4 ತಿಂಗಳಿನಿಂದ ಹೆಸ್ಕಾಂಗೆ ಬಿಲ್ ತುಂಬದ ಸಬ್ ರಿಜಿಸ್ಟರ್ ಕಚೇರಿ. ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಹೆಸ್ಕಾಂ ಸಿಬ್ಬಂದಿಯಿಂದ ವಿದ್ಯುತ್ ಕಟ್ ಮಾಡುವಂತಹ ಕೆಲಸ ಆಗಿದೆ. 4 ತಿಂಗಳಿನ 2,31,000 ರೂಪಾಯಿ ಹಣ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ. ಬಿಲ್ ಕಟ್ಟುವಂತೆ ಸಾಕಷ್ಟು ಬಾರಿ ಎಚ್ಚರಿಸಿದ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಏನ್ ಮಾಡ್ಕೊಳ್ತೀಯ ಮಾಡ್ಕೊಂಡು ಹೋಗು ಅನ್ನುವಂತಹ ಬೇಜವಾಬ್ದಾರಿತನ. ಸೊ ಹಾಗಾಗಿ ಬಿಲ್ ಕಟ್ಟೋವರೆಗೂ ಕರೆಂಟ್ ಕಟ್ ಮಾಡ್ತೀವಿ ಅಂತ ಹೇಳಿ ಕರೆಂಟ್ ಕಟ್ ಮಾಡಿದ್ದಾರೆ. ಪರಿಣಾಮ ಕಚೇರಿಗೆ ಬರುವಂತಹ ಸಾರ್ವಜನಿಕರು ಇದೀಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಏನ್ ದಾಡಿ ಇವ್ರುಗಳಿಗೆ ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟೋದಕ್ಕೆ ಅಂತ ಹೇಳಿ. ಅದೇ ಜನಸಾಮಾನ್ಯರ ಬಳಿ ಹೋಗ್ಬಿಟ್ಟು ಬಿಲ್ ಕಟ್ಟಿಲ್ಲ ಅಂತಂದ್ರೆ 1 ತಿಂಗಳು ಸುಮ್ಮನೆ ಇರ್ತಾರೆ ಅಷ್ಟೇ. 2ನೇ ತಿಂಗಳಿಗೆ ಟಕ್ ಟಕ್ ಅಂತ ಹೇಳಿ ಕಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಾಂದ್ರೆ ಫೀಸ್ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನೀವು ಬಿಲ್ ಕಟ್ಟಿ ನಾವು ಕರೆಂಟ್ ಕೊಡ್ತೀವಿ ಅಂತಾರೆ. ಬಟ್ ಆದರೆ 4 ತಿಂಗಳಿನಿಂದ ಇವರಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಬಾರಿ ಅವಕಾಶವನ್ನ ಕೊಟ್ಟಿದ್ರು, ತಲೆ ಕೆಡಿಸ್ಕೊಂಡಿಲ್ಲ. ಇದೇ 3 ದಿವಸದ ಹೊತ್ತಾಯ್ತು. ಅವರು KM ಅವರು ಕರೆಂಟ್ ತೆಗೆದಾರಂತ. ಇಲ್ಲಿ ಯಾವ ಕೆಲಸನೂ ಆಗವಲ್ತು. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಯಾವ ಖರೀದಿನೂ ಆಗಲ್ವು. 3 ದಿವಸ ಆಯ್ತು ನಾವು ಬಂದು ಕುಂತ. ಇವ್ರಿಗೆ ನಾಚಿಕೆ ಆಗ್ಬೇಕು. ಕರೆಂಟ್ ಬಿಲ್ ತುಂಬಿಲ್ಲ ಅಂತಂದ್ರೆ ಅದು ಸಮಸ್ಯೆ ಇದಾರೆ ಸರ. ಮುಂಜಾನೆಗಿನ ಬಂದು 6 ಗಂಟೆ ಮಟ್ಟ ಕುಂತ್ರು ಯಾವುದು ಒಂದು ಕೆಲಸ ಮಾಡಕ್ ಇರಲ್ಲ ಆಫೀಸರ್. ಇದನ್ನೆಲ್ಲ ನೋಡ್ಕೊಂಡು ಸಬ್ ರಿಜಿಸ್ಟರ್ ರಜಾ ಟಿಟಿ ಕೊಟ್ಟು ಹೋಗ್ಬಿಟ್ಟಾರ. ಮುಂದ್ರಿ ಸಬ್ ರಿಜಿಸ್ಟರ್ ರಜಾ ಮೇಗದಾರ ಅಂತ ಹೇಳ್ತಾರ. ಇವ್ರು ಕೆಳಗಿನ ಅಧಿಕಾರಿಗಳನ್ನ ಕೇಳಿದ್ರ ಜನರೇಟರ್ನೂ ಇಲ್ಲ. ಈ ಬೆಳಗಾವಿ ಜಿಲ್ಲೆನಲ್ಲಿ ಇಂಥ ಒಂದು ದೊಡ್ಡ ಜಿಲ್ಲೆನಲ್ಲಿ ಒಂದು ಜನರೇಟರ್ ಇಲ್ಲ ಅಂತಂದ್ರೆ ಇವ್ರು ಅಧಿಕಾರಿಗಳು ಏನು ಮಾಡತ್ತಿದಾರ? ಇದನ್ನ ಮಾರ್ಕೊಂಡ್ ಕೆಲಸ ಮನ್ಯಾಗ ಕುಂದ್ರನು ಸಾಕಷ್ಟು ಸರ ಕರಳಿ ಚೀಲ್ಗಂಡೆ ರೊಕ್ಕ ತುಂಬ್ತಾರ. ದಿನ ಯಾಕೆ ತುಂಬಕ್ಕಾಗಲ್ಲ? ತುಂಬಬೇಕಾಗಿತ್ತಲ್ಲ ಅನ್ನೋ ಇದನ್ನ ಮಾರ್ಕೊಂಡು ಹೋಗಿಬಿಡೋರು. ಇದೇ 3 ದಿವಸದ ಹೊತ್ತಾಯ್ತು. ಅವರು KM ಅವರು ಕರೆಂಟ್ ತೆಗೆದಾರಂತ. ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬೆಳಗಾವಿ ಜಿಲ್ಲೆಗೆ 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ. ಅದರಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ಇದು ಮಾಡಬೇಕು. ಈಗ ಬಿಲ್ ಮಾಡಿ ಅವರಿಗೆ ಕೊಟ್ಟು ಎಲೆಕ್ಟ್ರಿಸಿಟಿ ರಿಸ್ಟೋರ್ ಮಾಡೋಕ್ಕೆ ಕ್ರಮ ತಗೊಂಡು. ಎಷ್ಟು ಬಾಕಿ ಇದೆ ಸರ್? 2,10,000 ಒಂದೇ ಮೀಟ್ರ್ ಇರೋದು. ನಾರ್ತ್ಗೆ ಸೌತ್ಗೆ ಒಂದೇ ಮೀಟ್ರ್ ಇರೋದು. ಯಾಕೆ ಕಟ್ಟಿಲ್ಲ ಸರ್? ನಿನ್ನೆ ಸ್ಯಾಂಕ್ಷನ್ ಆಯಿತು ಬಿಲ್ಲು. ಅದು ಹಂತವಾಗಿ ಬಿಡ್ತಿರ್ತಾರೆ. ಅದು ಎಲ್ಲ ನಮ್ಮಲ್ಲಿ 18 ತಾಲೂಕುಗಳಿದ್ದಾವೆ. ಇದನ್ನೆಲ್ಲ ಎಲ್ಲರಿಗೂ ಇದು ಮಾಡಬೇಕು. ಅದು ಪಾಟ್ಲಿ ಇದು ಮಾಡಿರ್ತಾರೆ. ಆದಂಗೆ ಬಿಲ್ ಮಾಡಿರ್ತಾರೆ. ನಿನ್ನೆ ಅದು ಸ್ವಲ್ಪ ಉಳಿದಿತ್ತು. ಅದು ಅದಕ್ಕೆ ಇವಾಗ ಬಂದಿದೆ. ಇದನ್ನು ಮಾಡಿಕೊಂಡು ಈ ಬಿಲ್ಲು ಇದಕ್ಕೆ ನಮ್ಮ ಏನು ಬೆಳಗಾವಿ ಸೌತ್ ನಾರ್ತ್ಗೆ ಜಾಸ್ತಿ ಹಾಕ್ಕೊಂಡು ಅಲೋಕೇಟ್ ಜಾಸ್ತಿ ಮಾಡಿಕೊಂಡು ಕರೆಂಟ್ ಬಿಲ್ ಕಟ್ಟಬೇಕು. ಇದನ್ನಿತ್ತು ಬ್ಯಾಟ್ರಿ ಇತ್ತು. ಬ್ಯಾಟ್ರಿ ಕೆಪಾಸಿಟಿ ಅದು ಇದನ್ನಾಗಿತ್ತು ಬ್ಯಾಟ್ರಿಯಲ್ಲಿ. ಇವಾಗ ಇದು ಮಾಡಿದ್ದೀನಿ. ಇದು ಹೆಸ್ಕಾಮ್ AW ಅವ್ರಿಗೆ ಇದು ಮಾಡಿದ್ರು. ಅವರು ಶೀಘ್ರವಾಗಿ ಇದು ರಿಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದಾರೆ.